ಭಾರ್ಗು, ನೀನ್ ಹೆಂಗೂ ಸಿಕ್ಕಿದ್ಯಾ? ನಿಂಗೆ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ. ಪಕ್ಕದ ರೋಡಲ್ಲಿ ಇದೆ, ತಿನ್ನೋಣ ಬಾ. ಬೇಡ ಕಣ್ರು, ನಾನೊಂದ್ ಕೆಲ್ಸನ ಅರ್ಧದಲ್ಲೇ ಬಿಟ್ಟು ಬಂದಿದ್ದೀನಿ. ನಾನಿನ್ ಹೊರಡ್ತೀನಿ. ಏನ್ರ ನೀವು ಅಷ್ಟೊಂದು ಕೂಗ್ತಾ ಇದೀನಿ ಅವಾಗ್ಲಿಂದ, ತಿರುಗ್ ನೋಡ್ದೆ ಹಾಗೆ ಸುಮ್ನೆ ಹೋಗ್ತಾನೆ ಇದೀರಲ್ಲ. ನಿನಗ್ 100 ವರ್ಷ ಆಯ್ಸು ಬಾರ್ಗು. ಇಷ್ಟೊತ್ ನಿನ್ ಬಗ್ಗೆನೆ ಮಾತಾಡ್ಕೊಂಡು ಹೋಗ್ತಿದ್ವಿ, ನೋಡಿದ್ರೆ ನೀನ್ ಸಿಕ್ಕೇ ಬಿಟ್ಟೆ. ನೀನು ನೋಡ್ದೆ ಎಷ್ಟ್ ದಿನ ಆಗಿತ್ತು ಭಾರ್ಗು? ಮನೆ ಮಠ ಇಲ್ದಿರೋ ನಮ್ಗೆ ಅಕ್ಕ ತಂಗಿ ಎಲ್ಲ ಆಗಿದೆ. ನೀವ್ ವಟಾರ ಬಿಟ್ಟು ಹೋದ್ಮೇಲೆ ವಟಾರ ಎಲ್ಲ ಖಾಲಿ ಖಾಲಿ ಅನಿಸ್ತಿದೆ. ನನ್ ಹಣೆ ಬರ ನೋಡ್ರು, ಒಡ ಹುಟ್ಟಿದ್ದಕ್ಕ ದ್ವೇಷ ಕಾರ್ತಾ ಇದ್ದಾಳೆ. ಅದೇ ನೀವುಗಳು ಇಷ್ಟೊಂದು ತೋರಿಸ್ತಾ ಇದ್ದೀರಾ. ಯಾಕ್ ಬಾರ್ಗು, ಬೃಂದಕ್ಕ ಸಿಕ್ಕಿದ್ಲಾ? ಮತ್ತೆ ಮನೇಲೆಲ್ಲ ಆರಾಮಾಗಿದ್ದಾರೆ ತಾನೆ? ಅಪ್ಪ ಅಮ್ಮ ಅತ್ತೆ ಹುಷಾರಾಗಿದ್ದಾರಲ್ವಾ? ಮನೇಲಿ ದಿನಸಿ ಔಷಧಿ ಎಲ್ಲ ಇದೆ ತಾನೆ? ಯಾಕ್ರು ನೀವ್ ಈ ತರ ಸೈಲೆಂಟ್ ಆಗ್ಬಿಟ್ರೆ ನನಗೆ ತುಂಬಾ ಭಯ ಆಗತ್ತೆ. ಯಾಕೆ ಈ ತರ ಇದ್ದೀರಾ? ಅಮ್ಮ ಅತ್ತೆ ಎಲ್ಲ ಚೆನ್ನಾಗಿದ್ದಾರೆ ತಾನೆ? ಅಮ್ಮ ಅಡ್ಗೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಕಲ್ಪನಂತೆ ಮನೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಅಯ್ಯೋ ದೇವ, ನನ್ಗೆಷ್ಟೇ ಕಷ್ಟ ಬಂದ್ರು ಚೆನ್ನಾಗಿ ನೋಡ್ಕೋಬೇಕು ಅಂತಿದ್ದೆ. ಅದೇ ನನ್ ಗೆಲುವು ಅಂತ ಅನ್ಕೊಂಡಿದ್ದೆ. ಆದ್ರೆ ನಾನ್ ಸೋತೆ ಹೋದ್ನಲ್ಲ. ಅಪ್ಪ ಹೇಗಿದ್ದಾರೆ? ಅವ್ರು ಹುಷಾರಾಗಿದ್ದಾರೆ ಭಾರ್ಗು. ಅಪ್ಪ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಏನು ಹೇಳ್ತಿದ್ದೀರಾ? ಅಪ್ಪಂಗೆ ಆಪರೇಷನ್ ಆಗಿದೆ. ಈ ಪರಿಸ್ಥಿತಿಲಿ ಅವ್ರು ಕೆಲ್ಸಕ್ಕೆ ಹೋಗ್ತಿದಾರ? ಎಲ್ಲಿ ಹೋಗ್ತಿದ್ದಾರೆ? ಏನ್ ಮಾಡ್ತಿದ್ದಾರೆ? ಅದು ಒಂದ್ ಕಡೆ ಸೆಕ್ಯೂರಿಟಿಯಾಗಿ ಸೇರ್ಕೊಂಡಿದ್ದಾರೆ. ನನ್ನಿಂದ ಅಪ್ಪಗೆ ಎಂತ ಗತಿ ಬಂದ್ಬಿಡ್ತು. ನನ್ಗೆಷ್ಟೇ ಕಷ್ಟ ಬಂದ್ರು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅವ್ರ ಜೊತೆಲಿ ಇರ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅವ್ರ ಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ. ಅವ್ರ ಮುಂದೆ ಹೋಗಿ ಕ್ಷಮೆ ಕೇಳೋ ಯೋಗ್ಯತೆನೂ ನನ್ಗಿಲ್ಲ ಅಂತ ಅನ್ನಿಸ್ತಾ ಇದೆ. ನೀನೇನ್ ಬೇಜಾರ್ ಮಾಡ್ಕೊಂಬೇಡ ಬಾರ್ಗು, ಅಪ್ಪ ಖುಷಿಯಾಗಿ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಊಟ ಚೀಲ ಪುಸ್ತಕ ಹಿಡ್ಕೊಂಡು ಚಿಕ್ಕ ಮಕ್ಳು ಕುಣ್ಕೊಂಡ್ ಸ್ಕೂಲ್ಗೆ ಹೋಗ್ತಾರಲ್ಲ, ಹಂಗೆ ಖುಷಿಗೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ನಾನಿವಾಗ ಒಬ್ಬ ತಂದೆಯಾಗಿ ಒಬ್ಬ ಗಂಡನಾಗಿ ಜವಾಬ್ದಾರಿನ ನಿಭಾಯಿಸ್ತಿದ್ದೀನಿ ಅಂತ ಖುಷಿಯಿಂದ ಅಮ್ಮನ ಹತ್ರ ಹೇಳ್ತಾ ಇದ್ರಂತೆ. ಅಮ್ಮನೂ ಖುಷಿಯಿಂದ ಇದ್ದಾರೆ. ಭಾರ್ಗವ ಈಗ ಮದ್ವೆ ಆಗಿದೆ, ಈ ವಿಷಯನೆಲ್ಲ ಅವಳಿಗೆ ಹೇಳ್ಬೇಡಿ, ಅವಳ ಸಂಸಾರದ ಮೇಲೆ ಗಮನ ಕೊಟ್ಟು ಖುಷಿಯಾಗಿರ್ಲಿ ಅಂತ ಹೇಳ್ತಿದ್ರು. ಮತ್ತಿನ್ನೊಂದು, ನಾವು ಈ ವಿಷಯನ ಹೇಳಿದ್ವಿ ಅಂತ ಕಾರಣಕ್ಕೂ ಅಮ್ಮಂಗೆ ಗೊತ್ತಾಗ್ಬಾರ್ದು. ಅಕ್ಕ, ನೀವ್ಯಾಕೆ ಈ ಕೆಲಸ ಎಲ್ಲ ಮಾಡ್ತಿದ್ದೀರಾ? ಭಾರ್ಗವಿ ಇದ್ದಾಳಲ್ಲ, ಮಾಡ್ತಾಳೆ ಬಿಡಿ. ಇಲ್ಲಿ ಕೊಡಿ, ನಾನು ಮಾಡ್ತೀನಿ, ಕೊಡಿ. ಪರವಾಗಿಲ್ಲ ಬಿಡಿ ಸಾಕ್ಷಿ, ನಾನೇ ಮಾಡ್ತೀನಿ. ಇದೇನಕ್ಕ ಹೀಗಂತೀರಾ? ನೀವು MLA ಮನೆ ಬೀಗ್ರಾಗ್ತಿರೋರು. ಕೈಗೊಂದು ಕಾಲ್ಗೊಂದು ಆಳಿಟ್ಕೊಳ್ಳೋ ಯೋಗ್ಯತೆ ಬಂದಿದೆ. ನೀವ್ ಈ ತರ ಎಲ್ಲ ಕೆಲಸ ಮಾಡೋದು ಚೆನ್ನಾಗ್ ಕಾಣಿಸಲ್ಲ. ಅಕ್ಕ, ಅವರು ರಿತುಗೆ ಗೋಲ್ಡ್ ಡೈಮಂಡ್ ಅಂತ ತುಂಬಾ ಏನು ಕೊಡ್ಬೋದಲ್ವಾ? ದೊಡ್ಡ ಮನುಷ್ಯರು ದೊಡ್ಡದಾಗಿ ಥಿಂಕ್ ಮಾಡಿ ನಿಮ್ಗೂ ಏನಾದ್ರೂ ಕೊಡ್ತಾರೆ ಅನ್ಸುತ್ತೆ. ಹೊಸ ಡಿಸೈನ್ ನೆಕ್ಲೆಸ್ ಏನಾದ್ರೂ ಕೊಟ್ರೆ, ಅಕ್ಕ ನನ್ಗೂ ಕೊಡ್ತೀರಾ? ನಾನು ಒಂದ್ಸಲ ಹಾಕೋತೀನಿ. ಸಾಕ್ಷಿ,
ಏನೇನೋ ಊಹೆ ಮಾಡ್ಕೊಂಡು ಮಾತಾಡ್ಬೇಡ. ನಾನು ಈ ಮದ್ವೆಗೆ ಒಪ್ಕೊಂಡಿರೋದು ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಮಾತ್ರ. ಅದನ್ನ ಬಿಟ್ಟು ಬೇರೆ ಇನ್ಯಾವುದು ಕೆಟ್ಟ ಉದ್ದೇಶದಿಂದ ಅಲ್ಲ. ಪಾಪ ನಮ್ಮಕ್ಕ ಇದೇ ತರ ಅವರು ಅರ್ಜುನ್ ಚೆನ್ನಾಗಿರ್ಲಿ ಅಂತ ಆಸೆ ಪಟ್ಟಾಗ ಆಡ್ಕೊಂಡ್ರಿ. ಈಗ ನಿಮ್ ಮಗಳು ಜೀವನ ಅಂತ ಬಂದಾಗ ಯೋಚನೆನೇ ಬದಲಾಗೋಯ್ತು ಅಲ್ವಾ? ಈಗ ನೋಡಿ, ಆ ಭಾರ್ಗವನ್ ಕರ್ಕೊಂಬಂದು ನಮಗ್ ಗಂಟ ಹಾಕಿದಾನೆ. ಬೀದಿಲ್ ಹೋಗೋ ಬೇತಾಳನ ಬೆನ್ನಿಗೆ ಬಿಟ್ಕೊಂಡಾಗ ಆಯ್ತು. ಸಾಕ್ಷಿ, ಭಾರ್ಗವಿನು ನಮ್ಮ ಹಾಗೆ ಈ ಮನೆ ಸೊಸೆ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಅಕ್ಕ, ಅವಳು ಮಾಣಿಕ್ಯ ಅಲ್ಲ, ಮಂಕ್ ದಿಣ್ಣೆ. ಅದನ್ನ ನೀವ್ ಎಷ್ಟ್ ಬೇಗ ಅರ್ಥ ಮಾಡ್ಕೋತಿರೋ ಅಷ್ಟು ಒಳ್ಳೇದು. ಕತ್ತೆಗೆ ಎಲ್ಲಿ ಗೊತ್ತಾಗುತ್ತೆ ಕಸ್ತೂರಿ ಪರಿಮಳ? ಭಾರ್ಗವಿ ಬಗ್ಗೆ ಏನೇ ಮಾತಾಡಿದ್ರು ನಿಮ್ಗಳಿಗೆ ಅರ್ಥ ಆಗಲ್ಲ ಬಿಡಿ. ಅಯ್ಯೋ ರುದ್ರತ್ತೆ, ಭಾರ್ಗವಿಗೆ ಅಷ್ಟೆಲ್ಲ ಸಪೋರ್ಟ್ ಮಾಡ್ಬಿಡಿ. ನಿಮ್ ಬೀಗೆ ಅವ್ರನ್ನ ಕಂಡ್ರೆ ಆಗೋದೇ ಇಲ್ಲ. ಹೌದಕ್ಕ, ಇಲ್ಲಿ ನೀವು ಭಾರ್ಗವಿ ಪರ ಅಂತ ಅವರು ಅಲ್ಲಿ ರಿತುಗೆ ಕಷ್ಟ ಕೊಡ್ಬೋದಲ್ವಾ? ಅರ್ಜುನ್ನೇ ಗಮನಿಸಿ ಶಕ್ತಿ ಅಂಕಲ್ ವ್ಯಾಲ್ಯೂ ಏನು ಅನ್ನೋದು ಅರ್ಥ ಮಾಡ್ಕೊಂಡು ಮದ್ವೆ ಹೊರಟಿದ. ಇನ್ ಸ್ವಲ್ಪ ದಿನದಲ್ಲಿ ಭಾರ್ಗವಿಗೆ ಡಿವೋರ್ಸು ಕೊಟ್ಟು ವಂದನನ್ನ ಮದ್ವೆ ಆಗ್ತಾನೆ. ನಿಮಿಷಕ್ಕೊಂದು ಬಣ್ಣ ಬದಲಾಯಿಸೋ ಊಸು ಬಳ್ಳಿ ಅಲ್ಲ ಅವನ್ ಜೋಡಿ. ಯಾವತ್ತಿದ್ರು ನಮ್ಮ ನಿನ್ ಈ ಬುದ್ಧಿಯಿಂದ ಚರಣ್ ನಿನ್ ಸಂಸಾರ ಚೆನ್ನಾಗಿಲ್ಲ ಅಂತ ಬೇರೆ ಒಬ್ಬರ ಸಂಸಾರನ ಹಾಳು ಮಾಡಕ್ ಬರ್ಬೇಡ ಬೃಂದ. ನನ್ನ ಸಂಸಾರ ಸರಿ ಇಲ್ಲ ಅಂತ ನಿಮ್ ಹತ್ರ ಯಾರು ಹೇಳಿದ್ರು? ಅದನ್ನ ಬಾಯ್ ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ. ಕಣ್ ಮುಂದೆನೆ ಕಾಣಿಸ್ತಾ ಇದೆ. ಈ ತರ ಮನೆ ಹೊಡಿಯೋ ಮಾತುಗಳನ್ನ ಆಡೋದ್ ಬಿಟ್ಟು ಮೊದ್ಲು ನಿನ್ ಸಂಸಾರನ ಸರಿ ಮಾಡ್ಕೊ. ಈ ಭಾರ್ಗವಿಯಿಂದಾಗಿ ದಾರಿಲಿ ಹೋಗೋದು ನನ್ನ ಆಡ್ಕೊಳ್ಳೋ ಹಾಗಾಗಿದೆ. ಭಾರ್ಗು, ನೀನ್ ಹೆಂಗೂ ಸಿಕ್ಕಿದ್ಯಾ? ನಿಂಗೆ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ. ಪಕ್ಕದ ರೋಡಲ್ಲಿದೆ, ತಿನ್ನೋಣ ಬಾ. ಬೇಡ ಕಣ್ರ, ನಾನೊಂದ್ ಕೆಲ್ಸನ ಅರ್ಧದಲ್ಲೇ ಬಿಟ್ಟು ಬಂದಿದ್ದೀನಿ. ನಾನಿನ್ ಹೊರಡ್ತೀನಿ. ಯಾಕೆ ಬಾರ್ಗು ಈಗ ಅರ್ಜೆಂಟಲ್ಲಿ ಹೋಗ್ತಿದ್ಯಾ? ನಮ್ಮ ಹತ್ರ ಮಾತಾಡಕ್ ನಿಂಗೆ ಇಷ್ಟ ಇಲ್ವಾ? ಹೌದು, ಮತ್ತೆ ನಮ್ ಬಾರ್ಗು ಪಾನಿಪುರಿ ಬೇಡ ಅನ್ನದ? ಏನ್ ಬಾರ್ಗು ನೀನು? ಹಾಗಲ್ಲ ಕಣ್ರ, ಪಾನಿಪುರಿ ತಿನ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ ಜೊತೆ ಒಂದ್ 10 ನಿಮಿಷ ಮಾತಾಡಬಾರ್ಗು. ನೆಕ್ಸ್ಟ್ ನೀನ್ ಯಾವಾಗ ಸಿಗ್ತೀಯೋ ಏನೋ. ನೀನ್ ಹೇಗಿದ್ಯೋ ಚೆನ್ನಾಗಿದ್ಯೋ ಇಲ್ವೋ ಅಂತ ಎದ್ರಿದ್ವಿ. ಇವಾಗ ಒಂದ್ ಸ್ವಲ್ಪ ಸಮಾಧಾನ ಆಯ್ತು. ಭಾರ್ಗು, ಅರ್ಜುನ್ ಮನೆಯವರೆಲ್ಲ ನೀನು ಒಪ್ಕೊಂಡಿದ್ದಾರೆ ತಾನೆ? ಜೆ.ವಿ. ಪಾಟೀಲ್ ನನ್ನ ಒಪ್ಕೊಳ್ಳೋದೇನು? ಅವ್ರನ್ನ ನೋಡಿದ್ರೆ ನನಗ್ ಮೈಯೆಲ್ಲ ಉರಿಯತ್ತೆ. ಏನಂದೆ? ಜೆ.ಪಿ. ಪಾಟೀಲ? ಅದು ಅದು ಭಾರ್ಗು, ನಮ್ಮಿಂದ ಏನಾದ್ರೂ ಮುಚ್ಚಿಡ್ತಿದ್ಯಾ? ಹೇಳು ಬಾರ್ಗು. ಆಗ್ಲೇ ಬೃಂದಕ್ಕನ್ ಬಗ್ಗೆ ಮಾತಾಡ್ದೆ. ಬೃಂದಕ್ಕ ಜೆ.ಪಿ. ಸೊಸೆ. ಈಗ ಜೆ.ಪಿ. ಪಾಟೀಲ್ ಬಗ್ಗೆ ಮಾತಾಡ್ತಿದ್ಯಾ? ನನಗಂತೂ ಏನು ಅರ್ಥ ಆಗ್ತಿಲ್ಲ ಬಾರ್ಗು. ಅದೇನಂತ ಹೇಳು ಬಾರ್ಗು. ಅದು ಅದು ನಾನ್ ಮದ್ವೆ ಆಗಿರೋ ಅರ್ಜುನ್ ಚರಣ್ ಭವನ್ ತಮ್ಮ ಕಂಡ್ರು. ಹಾಗಿದ್ರೆ ನೀನು ಜೆ.ಪಿ. ಪಾಟೀಲ್ ಸೊಸೆನಾ? ಆ ಬೃಂದಕ್ಕ ನೀನು ಒಂದೇ ಮನೇಲಿದ್ದೀರಾ? ಇದೇನವಂತರ ಆಯ್ತು. ಒಂದ್ ಕಡೆ ಬೃಂದಕ್ಕ, ಇನ್ನೊಂದ್ ಕಡೆ ಜೆ.ಪಿ. ಪಾಟೀಲ್, ಇನ್ನೊಂದ್ ಕಡೆ
ಚರಣ್ ಬಾವ, ಆ, ಇದೆಲ್ಲ ವಿಷಯ ಅರ್ಜುನ್ ಅವ್ರಿಗೆ ಗೊತ್ತಾ? ಭಾರ್ಗು, ಈ ವಿಷಯ ಕೇಳಿ ನಮ್ಗೆ ತುಂಬಾ ಭಯ ಆಗ್ತಿದೆ. ಅಪ್ಪಂಗ್ ಗೊತ್ತಾದ್ರೆ? ಅಯ್ಯೋ, ನಿಮಗ್ ಕೈ ತಿನ್ಕೊಂಡ್ರು. ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡಿ. ನೋಡಿ, ಈ ವಿಷಯನ ಮೂವರೆಲ್ಲ ಇರ್ಬೇಕು. ಸಮಯ ಬಂದ ನಾನೇ ಎಲ್ಲ ಹೇಳ್ತೀನಿ. ಭಾರ್ಗವಿ, ನೀನು ಸಾಮಾನ್ಯ ಹೆಣ್ಣಲ್ಲ. ನಿಜ ಹೇಳ್ಬೇಕಂದ್ರೆ ಹೆಣ್ಣು ಅಂದ್ರೆ ಸಾಮಾನ್ಯ ಅಲ್ವೇ ಅಲ್ಲ. ಹೆಣ್ಣು ಅಂದ್ರೇನೆ ಒಂದು ಶಕ್ತಿ. ಹೆಣ್ಣಿನ ಶಕ್ತಿ ಸಾಮರ್ಥ್ಯ ಏನು ಅಂತ ನಿನಗ್ ಚೆನ್ನಾಗಿ ಗೊತ್ತಿರೋದ್ರಿಂದ ನಿನ್ನ ಹೋರಾಟಕ್ಕೆ ಇನ್ನೂ ಬಲ ಬಂದಿದೆ. ಎಲ್ಲರೂ ಮುಗಿಸ್ತಾ ಇರೋದು ಅವರ ಅಹಂಕಾರಕ್ಕೋ ನಿನ್ನ ಬಲಹೀನತೆಯೋ ಅಲ್ಲ. ಸಿಡಿದಿದ್ರೆ ಅವ್ರು ಉಳಿಯ ಭಯದಿಂದ ನಿನ್ನೆದುರು ನಿಂತು ಹೋರಾಡೋ ಧೈರ್ಯ ಇಲ್ಲದೆ ಹೇಡಿಗಳ ಹಾಗೆ ನಿನ್ನನ್ನ ತಡೆಯೋ ಪ್ರಯತ್ನ ಮಾಡ್ತಾರೆ. ನೀನ್ ನಡೆಯೋ ದಾರಿ, ಯೋಜನೆ, ರೀತಿ ಎಲ್ಲಾನು ಸರಿಯಾಗೇ ಇದೆ. ನಿನ್ನೀ ಹೋರಾಟ ಸಂಧ್ಯಾ ಥರ ಕಷ್ಟ ಅನುಭವಿಸಿರೋ, ನೋವು ತಿಂದಿರೋ ಅದೆಷ್ಟೋ ಹೆಣ್ಮಕ್ಳಿಗೆ ಪಾಠ ಆಗುತ್ತೆ. ತಪ್ಪನ್ನ ಎದುರಿಸೋ ಸ್ಫೂರ್ತಿ ತುಂಬುತ್ತೆ. ನ್ಯಾಯಕ್ಕಾಗಿ ಧೈರ್ಯವಾಗಿ ಮುಂದೆ ಬರೋ ಚೈತನ್ಯ ತುಂಬುತ್ತೆ. ಸಂಧ್ಯಾನ ಕೊಲೆ ಮಾಡಿದವರು ಎಷ್ಟೇ ದೊಡ್ಡೋರ್ಬೋದು, ಅಂತಸ್ತು, ಅಧಿಕಾರ ಏನೇ ಇರ್ಬೋದು, ಆದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ನಿನ್ ಹಿಂದೆ ನಾನಿರ್ತೀನಿ. ಎಲ್ರು ಮುಖವಾಡ ಕಲ್ಚಿ ಕೊಲೆಗಾರ ಯಾರು ಪತ್ತೆ ಭಾರ್ಗವಿ.